ಇವತ್ತಿನ ಚರ್ಚೆಯ ವಿಷಯ ನಾವು ಏನು ಮಾತಾಡಕ್ಕೆ ಹೊರಟಿದ್ದೀವಿ ಅಂದರೆ, ಇದು ಒಂದು ರೀತಿ ದೇಶವ್ಯಾಪಿ ಹಬ್ಬಿರುವಂಥ ಒಂದು ಒಂದು ಸಮಸ್ಯೆ. ಇದು ಇಡೀ ಸಮಾಜವನ್ನೇ ಎದುರಿಸ್ತಿರುವಂಥ ಸಮಸ್ಯೆ. ಮತ್ತು ಈ ಸಮಸ್ಯೆಯನ್ನು ನಿರ್ಮಾಣ ಮಾಡಿರೋರು ಈ ಸಮಾಜದವರೇ. ವಿಪರ್ಯಾಸನು, ನೀವು ತಿನ್ನೋ ಊಟ ಚೆನ್ನಾಗಿರ್ಬೇಕು, ಬೇರೆಯವ್ರಿಗೆ ನೀವು ತಿನ್ಸೋದನ್ನ ನೀವು ಹಾಳು ಮೂಳು ಕೊಳತು ಅದು ತಂಗಳಾಗಿ ಇಷ್ಟೆಲ್ಲ ಆದರೂ ಕೂಡ ನೀವು ಅದನ್ನ ಯಾವುದೇ ಆಲೋಚನೆ ಇಲ್ಲದೆ ಅದನ್ನ ಮಾರ್ತೀರಿ ಅಂದರೆ ಇದನ್ನ ಹೇಗೆ ಒಪ್ಪೋದು? ಈ ವಿಷಯ ನಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಜೀವನಕ್ಕೆ ಅನ್ವಯಿಸುವಂಥ ವಿಷಯ. ಯಾವತ್ತೋ ಒಂದು ದಿವಸ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಶ್ವಾಸದ ಮೇಲೆ ಒಂದು ಹೋಟೆಲ್ಗೆ ಹೋಗಿ ನಾವು ತಿಂತೀವಿ. ಆ ವಿಶ್ವಾಸನೇ ಅಲ್ಲಾಡ್ ಹೋಗುವಂಥ ಒಂದು ಬೆಳವಣಿಗೆ ಬೆಂಗಳೂರಿನಲ್ಲಿ, ವಿಶೇಷವಾಗಿ ಪಂಚತಾರಾ ಹೋಟೆಲ್ಗಳಲ್ಲಿ ಒಂದು ಒಂದು ನಿರ್ದಿಷ್ಟ ಪ್ರಕರಣವಾಗಿ ನಮ್ಮ ಮುಂದೆ ಬಂದಿದೆ. ಟೋಟಲ್ ಆಗಿ 60ಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ, ಬೆಂಗಳೂರಿನ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ರೇಡ್ಗಳು ನಡೆಯುತ್ತೆ. ಆ ರೇಡ್ಗಳು ನಡೆದಾಗ ನಾವು ಏನೇನು ಅನ್ಕೊಂಡಿರ್ತೀವಲ್ಲ, ಇವತ್ತುವರೆಗೂ ನಮ್ಮ ಅಭಿಪ್ರಾಯ ಏನೇನಿತ್ತು, ಹೋಟೆಲ್ ದೊಡ್ಡದಾಗಿದ್ರೆ, ಬಿಲ್ಡಿಂಗ್ ಚೆನ್ನಾಗಿದ್ರೆ, ಸರ್ವಿಸ್ ಚೆನ್ನಾಗಿದ್ರೆ, ಸರ್ವಿಸ್ ಮಾಡೋರು ಬಹಳ ಸ್ವಚ್ಛವಾದಂಥ ಬಟ್ಟೆ ಹಾಕೊಂಡು ಟಿಸ್ಸು ಪಿಸ್ಸು ಅಂತ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಎಂತ ಆನಂದ ಅಂತೀರಿ. ನಾವು ಕೊಡೋ ದುಡ್ಡಿಗೆ ನಾವು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಆದರೆ ಅಡುಗೆ ಮನೆ ಒಳಗೆ ಏನಾಗ್ತಿದೆ ಅಂತ ಯಾವತ್ತಾರು ನಾವು ಯೋಚನೆ ಮಾಡಿದ್ವಾ? ಆಯ್ತಾ, ಯೋಚನೆ ಬಂದಿದ್ರು ಕೂಡ ನಾವು ಏನು ಮಾಡೋಕ್ಕಾಗತ್ತೆ? ಆಫ್ಟರ್ ಆಲ್ ಗ್ರಾಹಕರಲ್ವಾ ನಾವು? ಹೋಗಿ ಕೂತ್ಕೋಬೇಕು, ಆರ್ಡರ್ ಮಾಡಬೇಕು, ಅವ್ರು ತಂದು ಕೊಡ್ತಾರೆ, ಫ್ರೆಶ್ ಅಂತಾರೆ, ನಾವು ತಿನ್ನಬೇಕು. ಯಾವತ್ತೋ ಒಂದು ದಿವಸ ನಮಗೂ ಭಾಳ ಬೇಸರ ಆದಾಗ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇಲ್ಲ, ಇದು ರುಚಿ ಸರಿ ಇಲ್ಲ, ನಾನು ಹೇಳಿದ್ದು ಬರಲಿಲ್ಲ ಅಂತ ನಾವು ಗಲಾಟೆ ಮಾಡ್ತೀವಿ. ಅದು ಯಾವತ್ತೋ ಒಂದು ದಿವಸ ಆಗುವಂಥದ್ದು. ಹಾಗಾದಾಗಲೂ ಕೂಡ ಬಹುತೇಕ ಪ್ರಕರಣಗಳಲ್ಲಿ ಹೋಟೆಲ್ಗಳು ಗ್ರಾಹಕರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅವ್ರ ಬಾಯನ್ನೇ ಮುಚ್ಚಿಸಿ ಹೊರಗೆ ಕಳಿಸಿರುವಂಥ ಪ್ರಕರಣಗಳು, ಉದಾಹರಣೆಗಳು ಹಲವಾರು. ಆದಂಥ ರೇಡ್ಗಳಿಂದ ನಾವು ಕಲ್ತಂಥ ಪಾಠ ಏನು? ಆದಂಥ ರೇಡಿಂದ ಹೊರಗೆ ಬಂದಿರುವಂಥ ಒಂದು ನೈಜ ಸತ್ಯ ಅದೇನು ತಿಳ್ಕೋಬೇಕಲ್ಲ. ಆರೋಗ್ಯ ಸಚಿವರು ಕೂಡ ಇವತ್ತು ಚರ್ಚೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳಿದೆ. ಆಶ್ವಾಸನೆ ಕೊಡೋದಿಲ್ಲ, ಬಟ್ ಈ ಕಾರ್ಯಕ್ರಮವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ಬಹುಶಃ ಅವ್ರ ಮಾತನ್ನು ನೀವು ಕೇಳ್ತೀರಿ. ಇವತ್ತಿನ ಚರ್ಚೆಯ ವಿಷಯ ಊಟ, ಗೂಟ, ಪಾಠ. ಈ ಊಟದ ಹೆಸರಲ್ಲಿ ನಮ್ಮ ಆಕಾಂಕ್ಷೆಗಳಿಗೆಲ್ಲ ಒಂದು ಊಟ ಮಾಡೋದು, ಆ ಅಭಿರುಚಿ ಇತ್ತಲ್ಲ, ಆ ಸ್ವಾದಿಷ್ಟಕರ ಊಟ ತಿನ್ನಬೇಕು ಅನ್ನೋ ನಮ್ಮ ಒಂದು 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 ಬಯಕೆ ಏನಿತ್ತು, ಅದಕ್ಕೇನೆ ಕೊನೆ ಮಾಡಿಬಿಟ್ರಲ್ಲ ನೀವು. ಹಾಗಾಗಿ ನಾವು ಕಲ್ತಂಥ ಪಾಠ ಅಥವಾ ಕಲಿಬೇಕಾಗಿರುವಂಥ ಪಾಠ ಏನು ಅನ್ನೋದಷ್ಟೇ ಪ್ರಶ್ನೆ. ಇಷ್ಟೆಲ್ಲ ರೇಡ್ಗಳಾಗೋಯ್ತು, ಇಷ್ಟೆಲ್ಲ ಹೊರಗೆ ಬಂದಿದೆ, ಇಷ್ಟೆಲ್ಲ ಮಾಹಿತಿ ಸಿಕ್ಕಿದೆ, ಪರಿಣಾಮಕಾರಿ ಕ್ರಮ ಆಗಬೇಕು. ಹೇಗಾಗುತ್ತೆ? ಆಗಬೇಕು ಪರಿಣಾಮಕಾರಿ ಕ್ರಮ. ಯಾಕಂದ್ರೆ ಸಾವಿರಾರು ರೂಪಾಯಿ ಚಾರ್ಜ್ ಮಾಡಿ ನಮಗೆ ಊಟವನ್ನ, ಬಹಳ ಗುಣಮಟ್ಟದ ಊಟವನ್ನ, ಗುಣಮಟ್ಟದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಾರೆ ಅನ್ನೋ ಒಂದು ಕಲ್ಪನೆನಲ್ಲಿ ನಾವಿದ್ವಿ. ಅದು ಕೇವಲ ಕಲ್ಪನೆ ಆಗೇ ಉಳಿತು. ಬಹುತೇಕ ಆಯಾಮಗಳಲ್ಲಿ ಬೆಳೀತಿರುವಂಥ ಈ ಒಂದು ಚರ್ಚೆಯ ವಿಸ್ತಾರವನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಯಾವ ಮಾನದಂಡವನ್ನ ಆಧರಿಸಿ ನೀವು ಹೋಟೆಲ್ ಆಯ್ಕೆ ಮಾಡ್ತೀರಿ? ಆನ್ಲೈನ್ ಆರ್ಡರ್ ಮಾಡುವಾಗ ಮಾನದಂಡಗಳೇನು? ಯಾಕೆ ಕೇಳ್ತೀನಿ ಅಂದರೆ, ನೀವು ಒಂದು ಹೋಟೆಲ್ಗೆ ಹೋಗಬೇಕು ಅಂದಾಗ, ಒಂದು ನೀವು ಹುಟ್ಟು ಬೆಳೆದಂಥ ಸ್ಥಳದಲ್ಲೇ ಇದ್ದರೆ ನಿಮಗೆ ಸುತ್ತಮುತ್ತ ಏನಿದೆ, ಆ ಹೋಟೆಲಿನ ವಿಶ್ವಾಸಾರ್ಹತೆ ಏನು, ಅಲ್ಲಿನ ಗುಣಮಟ್ಟ ಏನು, ಇದೆಲ್ಲ ಒಂದು ತಕ್ಕ ಮಟ್ಟಿಗೆ ಗೊತ್ತಿರುತ್ತೆ. ನೀವೆಲ್ಲ ಪ್ರಯಾಣ ಮಾಡ್ತಿದ್ರಪ್ಪ, ಯಾವ ಮಾನದಂಡಗಳನ್ನ ಆಧರಿಸಿ ನೀವು ಹೋಟೆಲ್ಗೆ ಹೋಗ್ತೀರಿ? ಆನ್ಲೈನ್ ರಿವ್ಯೂ ನೋಡ್ತೀರಾ? ಎಷ್ಟು ದೊಡ್ಡದಾಗಿದೆ ಹೋಟೆಲ್ ಅಂತ ನೋಡ್ತೀರಾ? ಅಥವಾ ಅಲ್ಲಿರುವಂಥವ್ರು ಎಷ್ಟು ಸ್ವಚ್ಛವಾಗಿ ಅದನ್ನ ಅಟ್ಲೀಸ್ಟ್ ಕಣ್ಣು ಕಾಣೋ ಅಂತ ಸ್ವಚ್ಛತೆ ಎಷ್ಟು, ಯಾವ ಪ್ರಮಾಣದಲ್ಲಿದೆ ಅಂತ ನೋಡ್ತೀರಾ? ಮಾನದಂಡ ಆದ್ರೂ ಏನು? ನೀವು ಏನೇ ನೋಡಿದ್ರು ಆ ಮಾನದಂಡಗಳೆಲ್ಲ ನುಚ್ಚು ನೂರಾಗಿ ಪಕ್ಕಕ್ಕೆ ಇಡಬೇಕು. ಯಾಕಂದ್ರೆ ಆ ಮಾನದಂಡಗಳಿಂದ ನೀವು ಸರಿಯಾದ ನಿರ್ಧಾರ ಮಾಡಿಲ್ಲ ಅನ್ನೋದು ಈ ರೇಡ್ಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಇನ್ನ ವ್ಯವಸ್ಥಿತ ಆಡಳಿತ ಪ್ರಕ್ರಿಯೆ ಮತ್ತು ವೃತ್ತಿಪರ ಅಡಿಗೆ ಮನೆ, ಅಡಿಗೆ ಅವರು ಇದ್ದಲ್ಲಿಯೂ ಕೂಡ ಕೊಳತ ತರಕಾರಿ, ಹಾಳಾದ ಪದಾರ್ಥ ಇರಲು ಹೇಗೆ ಸಾಧ್ಯ? ಸ್ಟಾರ್ ಹೋಟೆಲ್ ಅಲ್ಲೆಲ್ಲ ಆ ಸಿಸ್ಟಮ್ ಹೇಗಿರುತ್ತೆ ಹೇಳಿ? ಒಂದು ಅದರ ಮೇಲ್ವಿಚಾರಣೆ ನಡೆಸಕ್ಕೆ ಇನ್ನೊಂದು. ಹೀಗೆಲ್ಲ ಇದ್ದಂಥ ಈ ಪಂಚತಾರಾ ಹೋಟೆಲ್ಗಳಲ್ಲಿ ಇಷ್ಟು ವ್ಯವಸ್ಥಿತವಾಗಿದ್ರೂ ಕೂಡ ಹೇಗೆ ಅದು ಕೊಳತ ಚಿಕನ್ನು, ಎಷ್ಟೋ ಒಂದು ತಿಂಗಳ ಹಿಂದೆದ ಹಾಲು ಹೇಗಿರಕ್ಕೆ ಸಾಧ್ಯ? ಇದೆಲ್ಲ ಅಲ್ಲಿಗೆ ಆಡಳಿತದ ಒಂದು ಮಂಡಳಿ ಏನಿರುತ್ತೆ, ಮ್ಯಾನೇಜ್ಮೆಂಟ್, ಅವ್ರನ್ನ ನಾವು ಹೊಣೆಯಿಂದ ಹೊರಗೆ ಕಳಿಸ್ಬೋದಾ? ಈ ಹೊಣೆಯನ್ನ ಕೇವಲ ಒಬ್ಬ ಶೆಫ್, ಒಬ್ಬ ಜನರಲ್ ಮ್ಯಾನೇಜರ್ ಅಥವಾ ಒಬ್ಬ ಕಿಚನ್ ಮ್ಯಾನೇಜರ್ ಹೆಗಲಿಗೆ ಅಂಟಿಸಿ ಬಿಟ್ಟುಬಿಟ್ರೆ ನಾವು ಅದನ್ನ ಒಪ್ಪಬೇಕಾ? ಇಲ್ಲಿ ಶಿಕ್ಷೆ ಅನ್ನೋದಾದ್ರೆ ಯಾವ ರೀತಿ ಆಗ್ಬೇಕು? ಕಾನೂನಾತ್ಮಕವಾಗಿ ಅದರಲ್ಲಿ ಇರುವಂತ ಅವಕಾಶಗಳಾದ್ರೂ ಏನು,
ಆಗತ್ತೆ ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರುವಂತ ಪುರಾವೆಗಳೆಂತದ್ದು. ಇನ್ನ ಸರ್ವಿಸ್ ರೇಟಿಂಗ್ ಮಾತ್ರವಲ್ಲದೆ ಸಾರ್ವಜನಿಕರಿಂದ ಹೋಟೆಲ್ಗಳಲ್ಲಿ ಫುಡ್ ಸೇಫ್ಟಿ ರೇಟಿಂಗ್ ಅನುಷ್ಠಾನಕ್ಕೆ ತರೋ ಅವಶ್ಯಕತೆ ಇವತ್ತು ಇದೆಯಾ? ನಾವು ಯಾವುದೇ ಹೋಟೆಲ್ಗೆ ಹೋಗಿ ನೀವು ಅವ್ರು ಬಂದು ಹೇಳ್ತಾರೆ ನಮಗೆ ನೀವು ಗೂಗಲ್ನಲ್ಲಿ ರೇಟ್ ಮಾಡಿ, ನಮ್ಮ ಸರ್ವಿಸ್ ನಿಮಗೆ ಇಷ್ಟ ಆಯ್ತಾ, ಊಟ ಇಷ್ಟ ಆಯ್ತಾ, ಇಷ್ಟೇ ಕೇಳ್ತಾರೆ. ಫುಡ್ ಸೇಫ್ಟಿ ಬಗ್ಗೆ ಕೂಡ ಕೇಳಬೇಕಲ್ವಾ? ನಿರ್ದಿಷ್ಟವಾಗಿ ಫುಡ್ ಸೇಫ್ಟಿ ಬಗ್ಗೆ ಗ್ರಾಹಕರಿಗೆ ವಿಶೇಷವಾಗಿ ಒಂದು ತಮ್ಮ ಅಭಿಪ್ರಾಯವನ್ನ ತಿಳಿಸುವಂತ ಒಂದು ವೇದಿಕೆ ಇವತ್ತು ನಿರ್ಮಾಣ ಆಗ್ಬೇಕಲ್ವಾ? ಇದು ಖಾಸಗಿ ವಲಯದಲ್ಲಿ ಉಳಿದ್ರೆ ಅವರ ರೇಟಿಂಗು ಅವರ ಬಿಸ್ನೆಸ್ಗೆ ಸಹಕಾರಿ ಆಗುವಂತ ವೇದಿಕೆ ಬೇಕಾಗಿಲ್ಲ ನಮಗೆ ಇದು ಖಾಸಗಿ ಮತ್ತೆ ಸರ್ಕಾರದ ನಡುವಿನ ಒಂದು ವೇದಿಕೆ ಆಗಿರ್ಬೇಕು. ನಾವ್ ಇಲ್ಲಿ ಕೊಡುವಂತ ಮಾಹಿತಿಯನ್ನ ಸರ್ಕಾರ ಅದನ್ನ ಗಮನಿಸಬೇಕು. ಮಾಹಿತಿ ಒಂದು ಹೋಟೆಲಿನ ವಿರುದ್ಧ ಇದೆ, ಪದೇ ಪದೇ ಆ ರೀತಿಯ ದೂರುಗಳು ಬರ್ತಾ ಇದೆ ಈ ಹೋಟೆಲ್ ಬಗ್ಗೆ ಅಂದಾಗ ಸರ್ಕಾರ ಬಹಳ ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ಅಂತ ಹೋಟೆಲ್ ಮೇಲೆ ಕ್ರಮವನ್ನ ಜರುಗಿಸಬೇಕು. ಬೇಕಾ ಬೇಡವಾ ಇಂಥ ಒಂದು ವ್ಯವಸ್ಥೆ? ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅನಿವಾರ್ಯ ಇದೆ. ಇನ್ನ ಆಗೊಂದು ಈಗೊಂದು ರೇಡ್ ಮಾಡಿದ್ರೆ ಸಾಕ? ಪರಿಣಾಮಕಾರಿ ಶಿಕ್ಷೆ ಆಗೋದಕ್ಕೆ ದಾಳಿ ನಡೆಸಿದ ಇಲಾಖೆ ಮತ್ತು ಅಧಿಕಾರಿಗಳ ಮುಂದಿನ ಕ್ರಮ ಹೇಗಿರಬೇಕು? ಕನ್ವಿಕ್ಷನ್ ಅಂತೀವಲ್ಲ, ಶಿಕ್ಷೆಗೆ ಒಳಗಾಗುವಂತ ಹೋಟೆಲ್ಗಳು ಅಥವಾ ಹೋಟೆಲಿನ ಆಡಳಿತ ಮಂಡಳಿ ಸದಸ್ಯರು ಬಹಳ ಕಮ್ಮಿ, ಬಹಳ ರೇರ್ ಆಗಿ ಶಿಕ್ಷೆ ಅಂತ ಒಂದಾಗುತ್ತೆ. ಒಂದಷ್ಟು ಲಕ್ಷಗಳ ಪೆನಾಲ್ಟಿ ಹಾಕೋದಕ್ಕೆ ಆಸ್ಪದ ಇದೆ. FSSAI ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಕ್ಟ್ ಇಂಡಿಯಾ ಅವರ ಕಾನೂನಿನ ಶೆಡ್ಯೂಲ್ 4 ಅಲ್ಲಿ ಕೊಳತ ಊಟಕ್ಕೆ ಸರಿಯಾದ ಸರ್ವಿಸ್ ನೀಡದೇ ಇರೋದಕ್ಕೆ ಒಂದು ಹೇಳಿ ಇನ್ನೊಂದು ಕೊಟ್ಟಿದ್ದಕ್ಕೆ ಪ್ರತಿಯೊಂದಕ್ಕೂ ಒಂದು ಶುಲ್ಕ ಇದೆ, ಒಂದು ದಂಡ ಇದೆ. ಆದ್ರೆ ಅಷ್ಟೇ ಹಾಕಿದ್ರೆ ಸಾಕ? ಇಲ್ಲಿ ಲೈಸೆನ್ಸ್ ರದ್ದು ಮಾಡೋಕ್ಕೂ ಅಧಿಕಾರ ಇದೆ. ಈ ಪ್ರಕರಣಗಳಲ್ಲಿ ಯಾವ್ದಾದ್ರು ಒಂದು ಲೈಸೆನ್ಸ್ ರದ್ದಾಗಿ ಇಡೀ ಆ ಒಂದು ಕ್ಷೇತ್ರ ಏನಿದೆ, ಹೋಟೆಲ್ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಇರುವಂತ ಎಲ್ಲ ಉದ್ಯಮಿಗಳಿಗೂ ಒಂದು ಉದಾಹರಣೆ ಆಗಿ ಇದನ್ನ ಎತ್ತಿಕಟ್ಟಿ ನಿಲ್ಲಿಸ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಏನ್ ಮಾಡ್ತಾರೆ ಅನ್ನೋದು ನಾವು ಕಾದ್ ನೋಡ್ಬೇಕಿದೆ. ಇನ್ನ ಹಾಳಾದ, ಕೊಳತ, ಎಕ್ಸ್ಪೈರ್ ಆದ ಊಟದ ಪದಾರ್ಥಗಳನ್ನ ದೀರ್ಘಕಾಲ ಸೇವಿಸೋದ್ರ ದುಷ್ಪರಿಣಾಮ ಏನು? ವೈದ್ಯರನ್ನ ಕರೆದಿದ್ದೀನಿ ಇವತ್ತು ಚರ್ಚೆನಲ್ಲಿ. ವೈದ್ಯರನ್ನ ಯಾಕೆ ಕರೆದೆ ಅಂದ್ರೆ ನಮಗ್ ಗೊತ್ತಿಲ್ದೇನೋ ಇದನ್ನ ನಾವು ಸೇವೆ ಮಾಡ್ತಾನೆ ಇರ್ತೀವಿ. ನಮಗ್ ಗೊತ್ತೇ ಇರಲ್ಲ ಅಲ್ಲಿ ಏನ್ ಅಡ್ಗೆ ಆಗ್ತಿದೆ ಅಂತ. ಅದೆಲ್ಲ ಒಂದ್ ಕಡೆ ಬಿಡಿ, ಇವತ್ತು ಆನ್ಲೈನ್ ಹುಚ್ಚು ಬೇರೆ. ನಮ್ಗೆ ಮನೇಲಿ ಕೂತ್ ಆರಾಮಾಗಿ ಆರ್ಡರ್ ಮಾಡಿ ತಿನ್ನೋ ಅಂತದ್ದು. ಅದ್ರ ಮೀರಿ ಕ್ಲೌಡ್ ಕಿಚನ್ ಅನ್ನೋ ಹೊಸ ಕಾನ್ಸೆಪ್ಟು. ಯಾರೋ ತಮ್ಮ ಮನೆ ಹಿತ್ಲಲ್ಲಿ 4 ಟೇಬಲ್ಗಳು ಹಾಕೊಂಡು ಒಂದು ಗ್ಯಾಸ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಿರ್ತಾರೆ. ಅಲ್ಲಿನ ಸ್ವಚ್ಛತೆ ಏನು, ಪದಾರ್ಥಗಳ ಗುಣಮಟ್ಟ ಏನು, ಇದನ್ನ ಯಾವತ್ತಾರು ನಾವು ನೋಡಿದೀವಾ? ಅದಕ್ಕೇನೆ ಮೊದಲನೇ ಪ್ರಶ್ನೆಗೆ ಮತ್ತೆ ಹೋಗ್ತೀನಿ ನಾನು. ಯಾವ ಮಾನದಂಡಗಳನ್ನ ಆಧರಿಸಿ ನೀವು ನಿರ್ಧಾರವನ್ನ ಮಾಡ್ತೀರಿ?